ದುಡ್ಕೊಂಡು ತಿನ್ನೋದು ಕಷ್ಟ. ಕೊಡ್ತಾರೆ ಮೇಡಮ್, ಬಡವರು ಹೆಂಗೆ ಇಷ್ಟೊಂದು ರೇಟ್ ಕೊಟ್ಟು ಇಸ್ಕೊಳ್ಳೋಕ್ಕೆ ಏನು ಮಾಡೋದು ನಾವು? ಗೌರ್ಮೆಂಟಿಂದ ಏನು ಎಕ್ಸ್ಪೆಕ್ಟ್ ಮಾಡೋದು? ಈ ಫ್ರೀ ಬಸ್ ಬಿಟ್ಟಿದ್ದಾರಲ್ಲ ಅದನ್ನು ಕಡಿಮೆ ಮಾಡಿ ಮಕ್ಕಳು ಎಜುಕೇಷನ್ಗೆ ಕೊಡಲಿ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಹರಡಿರುವ ಇಸ್ರೇಲ್ ಇರಾನ್ ಯುದ್ಧದ ಪರಿಣಾಮವಾಗಿ ಭಾರತದಾದ್ಯಂತ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ಗಳ ಬೆಲೆ 60 ರೂಪಾಯಿ ಹಾಗೂ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ಗಳ ಬೆಲೆ 115 ರೂಪಾಯಿಗೆ ಏರಿಕೆಯಾಗಿದೆ. ಇದರಿಂದಾಗಿ ಗೃಹಿಣಿಯರು ಹಾಗೂ ಹೋಟೆಲ್ ಹಾಗೂ ರೆಸ್ಟೋರೆಂಟ್ಗಳಿಗೆ ಗ್ಯಾಸ್ ಸಿಲಿಂಡರ್ ದರ ಹೆಚ್ಚಳದ ಬಿಸಿ ತಟ್ಟಿದೆ. ಈ ಬಗ್ಗೆ ಮಹಿಳೆಯರಿಗೆ ಯಾವ ರೀತಿಯ ಪರಿಣಾಮ ಬೀರ್ತಿದೆ, ಈ ಬೆಲೆ ಏರಿಕೆ ಬಗ್ಗೆ ಜನಸಾಮಾನ್ಯರು ಏನು ಹೇಳ್ತಾರೆ ನೋಡೋಣ ಬನ್ನಿ. ಕಷ್ಟ, ದುಡ್ಕೊಂಡು ತಿನ್ನೋದು ಕಷ್ಟ ಹೇಳಿ. ಕೂಲಿ ಮಾಡ್ಕೊಂಡು ತಿನ್ನೋರಿಗೆ ನಮಗೆ ಈಗ ಕೂಲಿ ಮಾಡಿದ್ರು ಉಂಟು, ಕೂಲಿ ಮಾಡ್ತಾರೆ ಇಲ್ಲ. ಏನು ಮಾಡೋಕ್ಕಾಯ್ತದೆ? ಮಾಡಲೇಬೇಕಲ್ಲ, ಎಷ್ಟಾದರೂ ತಗೋ ತಿನ್ನಲೇಬೇಕಲ್ಲ, ಹೊಟ್ಟೆ ಕೇಳಬೇಕಲ್ಲ. ಅವರು ಕೊಡ್ತಾರೆ ಮೇಡಮ್, ಬಡವರು ಹೆಂಗೆ ಇಷ್ಟೊಂದು ರೇಟ್ ಕೊಟ್ಟು ಇಸ್ಕೊಳ್ಳೋಕ್ಕೆ ಏನು ಮಾಡೋದು ನಾವು? ದುಡಿಯೋದು, ಮಕ್ಕಳ ಓದಿಸ್ಬೇಕು, ಮನೆ ಬಾಡಿಗೆ ಕಟ್ಟಬೇಕು, ನಮ್ಮದೇ ಜೀವನ ದೊಡ್ಡದಾಗಿದೆ. ಇದರಲ್ಲಿ ಇನ್ನೂ ಜಾಸ್ತಿ ಮಾಡಿದ್ರೆ ಹೆಂಗೆ ಮೇಡಮ್? ಸ್ವಲ್ಪ ಕಡಿಮೆ ಮಾಡಿದ್ರೆ ಒಳ್ಳೆಯದು ನಮ್ಮಂಥವ್ರಿಗೆ. ಕಷ್ಟದ ಆಗುತ್ತಮ್ಮ. ಯಾವ ರೀತಿ ಕಷ್ಟ ಆಗುತ್ತೆ? ಒಂದೊಂದಕ್ಕೆ ರೇಟ್ ಜಾಸ್ತಿ ಆಗಿದ್ರೆ ಕಷ್ಟ ಆಗಲ್ವಾ? ಅದಕ್ಕೆ ಕಷ್ಟ ಆಗುತ್ತಮ್ಮ. ಕಮ್ಮಿ ಮಾಡಬೇಕು ಸರ್ಕಾರ ಅವ್ರಿಗೆ, ಅದೇ ಕೇಳ್ಕೊತೀನಿ ಸರ್. ರೇಟ್ ಜಾಸ್ತಿ ಆಗ್ತಾ ಹೋದರೆ ಮನುಷ್ಯ ಜೀವನ ಮಾಡೋದೇ ಕಷ್ಟ ಆಗ್ತಾ ಹೋಗುತ್ತೆ. ಸರ್ಕಾರದಲ್ಲಿ ಏನಾದ್ರು ಸಪೋರ್ಟ್ ಮಾಡ್ತಾರೆ ಅಂತ ನಾವು ಅಂದ್ಕೊಂಡು ರಾಜಕೀಯದವರೆಲ್ಲರೂ ಪ್ರಯತ್ನ ಪಟ್ಟು ಮಾಡ್ತಾ ಹೋದರೆ ಅನುಕೂಲ ಆಗುತ್ತೆ. ಪಬ್ಲಿಕ್ಕಿಗೆ ಅನುಕೂಲ ಮಾಡಬೇಕೇ ವಿನ ಇವರು ಸ್ವಾರ್ಥಕ್ಕೋಸ್ಕರ ಮಾಡ್ತಾ ಹೋಗ್ಬಿಟ್ರೆ ಕಷ್ಟ ಆಗ್ತಾ ಹೋಗುತ್ತೆ. ರಾಜಕೀಯ ಮಾಡಲಿ, ಸಾರ್ವಜನಿಕರ ಮೇಲೆ ಸಾಲದಕ್ಕೆ ಕಮ್ಮಿ ಇದ್ದ ಜನನ ಇದು ಮಾಡ್ಕೊತ ಹೋದರೆ ಪ್ರಪೋರ್ಟ್ ಮಾಡ್ದಂಗೆ ಗ್ಯಾಸ್ ರೈಟ್ ಮಾಡಿ ದಿನನಿತ್ಯದ ಬಳಕೆಗೆ ಗ್ಯಾಸ್ ಅವಶ್ಯಕತೆ ಇದೆ. ಅದನ್ನೇ ರೈಟ್ ಜಾಸ್ತಿ ಆಗ್ತಾವ್ರು ಮುಂದೆ ಕಷ್ಟ ಆಗ್ತಾ ಹೋಗುತ್ತೆ. ಇದನ್ನು ಸರ್ಕಾರದವರು ಜ್ಞಾಪಕ ತಗೊಂಡು ಪಬ್ಲಿಕ್ಕಿಗೆ ಒಳ್ಳೇದು ಮಾಡಲಿ ಅಂತ ನಾವು ಕೇಳ್ತೀವಿ. ಇವಾಗ ನಮ್ಮ ಥರ ಬಡವ್ರಿಗೆಲ್ಲ ಇದು ಕಷ್ಟನೇ. ಯಾಕಂದರೆ ನಾವು ಮನೆ ಕೆಲಸ ಮಾಡೋರು 10 ರೂಪಾಯಿ 20 ರೂಪಾಯಿಗೂ ನಾವು ದುಡಿಯೋರೇನೆ. ಒಂದು ದಿವಸಕ್ಕೆಲ್ಲ ಬೆಳಿಗ್ಗೆ ನಾವು 9 ಗಂಟೆಗೆ ಹೋದರೆ 5 ಗಂಟೆವರೆಗೂ ದುಡಿಯೋರಿಗೆ ಈಗ 60 ರೂಪಾಯಿ ಅನ್ನೋದು ದೊಡ್ಡ ಅಮೌಂಟೇನೆ. 1 ರೂಪಾಯಿ 2 ರೂಪಾಯಿ ಅನ್ನೋದು ದೊಡ್ಡ ಅಮೌಂಟೇ ಅಲ್ವಾ? ಮತ್ತು ಇದು 60 ರೂಪಾಯಿ ಅನ್ನೋದು ದೊಡ್ಡ ಅಮೌಂಟೇ ಅಲ್ವಾ? ತಿಂಗಳ ಈ ಥರ ಯಾವುದಾದ್ರೂ ಒಂದು ರೂಪದಲ್ಲಿ, ತರಕಾರಿ ರೂಪದಲ್ಲೋ, ರೈಸ್ನಲ್ಲೋ, ಎಣ್ಣೆನಲ್ಲೋ ಯಾವುದೋ ಒಂದು ರೀತಿಯಲ್ಲಿ ಹೆಚ್ಚು ಮಾಡ್ತಾನೇ ಇರ್ತಾರೆ. ಇದನ್ನೇನಾದರೂ ಗೌರ್ಮೆಂಟ್ ನೋಡಬೇಕು, ಮಾಡಬೇಕು ಅಷ್ಟೇ ಮೇಡಮ್. ಅವ್ರಿಗೆ ಅದು ಗೊತ್ತಾಗಬೇಕು. ಏನು ಮಾಡೋದು? ನಮ್ಗೆ ಗಂಡ ಇದ್ದಾರೆ, ಗಂಡ ಇಲ್ಲ ಅಂತ ಒಬ್ರು ಇದ್ದಾರೆ, ಕಷ್ಟಪಡೋರು ಇದ್ದಾರೆ, ಮಕ್ಕಳು ಇದ್ರೂ ಪ್ರಯೋಜನ ಇಲ್ಲ, ಅದಿದ್ದಾರೆ. ಹೆಂಗೆ ಇದೆ ಅಲ್ಲ ಮೇಡಮ್, ನಾವೆಲ್ಲ ಹೆಂಗೆ ಮಾಡಬೇಕು? ಈ ಫ್ರೀ ಬಸ್ ಬಿಟ್ಟಿದ್ದಾರಲ್ಲ ಅದನ್ನು ಕಡಿಮೆ ಮಾಡಿ ಮಕ್ಕಳು ಎಜುಕೇಷನ್ಗೆ ಕೊಡಲಿ. ಮಕ್ಕಳು ಎಜುಕೇಷನ್ ಚೆನ್ನಾಗಿ ಮಾಡಲಿ. ಓದೋ ಮಕ್ಕಳಿಗೆಲ್ಲ ಸ್ವಲ್ಪ ಚೆನ್ನಾಗಿ ಎಜುಕೇಷನ್ ಪರವಾಗಿ ಸ್ವಲ್ಪ ಏನಾದರೂ ಹೆಲ್ಪ್ ಮಾಡೋದಾದರೆ ಓದೋ ಮಕ್ಕಳಿಗೆ ಸ್ವಲ್ಪ ಇಂಪ್ರೂವ್ ಆಗುತ್ತಲ್ಲ. ಈ ಬಸ್ ಫ್ರೀ ಎಲ್ಲ ಏನು ಬಿಟ್ಟಿದ್ದಾರೆ? ಬೇಕೇ ಇಲ್ಲ ಇದೆಲ್ಲ ಫ್ರೀ. ಪ್ರತಿ ತಿಂಗಳು ಒಂದೊಂದು ರೀತಿಯಲ್ಲಿ ಬೆಲೆ ಏರಿಕೆ ಆಗ್ತಾ ಇದ್ದಾವೆ. ತರಕಾರಿ ಆಗಿರ್ಬೋದು, ಅಡುಗೆ ಎಣ್ಣೆ ಆಗಿರ್ಬೋದು, ಈ ಥರ ದರಗಳು ಏರಿಕೆ ಆಗ್ತಾ ಇದ್ದಾವೆ. ಈ ರೀತಿ ದರಗಳು ಏರಿಕೆ ಆದರೆ ಯಾವ ರೀತಿ ಜೀವನ ಸಾಗಿಸ್ಬೋದು? ದಿನಗೂಲಿಯ ಕೆಲಸ ಮಾಡುವವರಿಗೆ 10-20 ರೂಪಾಯಿ ಕೂಡ ಜಾಸ್ತಿನೇ. ಈ ರೀತಿ ಸಿಲಿಂಡರ್ಗಳ ಬೆಲೆ ಏರಿಕೆ ಆದರೆ ಮನೆ ನಡೆಸುವುದು ಹೇಗೆ ಎಂದು ಹಲವರು ಅಭಿಪ್ರಾಯಪಟ್ಟರು. ಈಗಾಗಲೇ ಮಧ್ಯಪ್ರಾಚ್ಯ ದೇಶಗಳಲ್ಲಿ ಹರಡಿರುವ ಯುದ್ಧದ ಭೀತಿಯಲ್ಲಿ ಸಾಕಷ್ಟು ಬೆಲೆಗಳು ಏರಿಕೆಯಾಗುವ ಭೀತಿಯಲ್ಲಿದೆ. ಇನ್ನು ಮುಂದೆ ಯಾವುದೆಲ್ಲ ವಸ್ತುಗಳಿಗೆ ಬೆಲೆ ಏರಿಕೆಯ ಬಿಸಿ ತಟ್ಟಬಹುದು ಅಂತ ಕಾದು ನೋಡಬೇಕು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಪೂರ್ಣಿಮಾ ಪೆರ್ಣೆಂಗಿಲ, ದ ಫೆಡರಲ್ ಕರ್ನಾಟಕ, ಬೆಂಗಳೂರು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.